ನಮಸ್ಕಾರ ಎಲ್ಲರಿಗೂ. ಶಿವಮೊಗ್ಗ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋಂತಹ ತರಕಾರಿ ಯಾವುದು ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಇದು ಪಡವಲಕಾಯಿ, ಸ್ನೇಕ್ ಗಾರ್ಡ್ ಅಂತ ಹೇಳ್ತೀವಲ್ಲ, ಆ ಒಂದು ತರಕಾರಿ. ಇತ್ತೀಚಿನ ದಿನಗಳಲ್ಲಿ ಈ ತರಕಾರಿಯ ಬಳಕೆ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಹೆಚ್ಚಿನ ಮಕ್ಕಳಿಗೆ, ಈಗಿನವರಿಗೆ ಈ ತರಕಾರಿ ಬಗ್ಗೆ ಗೊತ್ತೇ ಇರೋದಿಲ್ಲ, ತಿನ್ನೋರು ಕಡಿಮೆ ಆಗಿದ್ದಾರೆ. ಸೊ ಈ ತರಕಾರಿಯನ್ನು ಬಳಸ್ಕೊಂಡು ನಾನಿವತ್ತು ಒಂದು ಸಾಂಪ್ರದಾಯಿಕ ಅಡುಗೆ, ಅಂದರೆ ನಮ್ಮ ಹಳ್ಳಿಗಳ ಕಡೆ ಮಾಡ್ತಾರೆ ಶಿವಮೊಗ್ಗದಲ್ಲಿ, ಪಡವಲಕಾಯಿಯ ಸಿಹಿ ಪಲ್ಯ ಅಂತ ಹೇಳ್ತಾರೆ, ಅದನ್ನು ಮಾಡೋಣಂತೆ. ಸಿಹಿ ಪಲ್ಯ ಅಂದ ಮಾತ್ರಕ್ಕೆ ಇದು ಸಿಹಿಯಾಗಿ ಇರೋದಿಲ್ಲ, ಆದರೆ ಮಾಡುವ ಕ್ರಮದಲ್ಲಿ ಒಂದೇ ಒಂದು ಪದಾರ್ಥವನ್ನು ಇದಕ್ಕೆ ಸೇರಿಸ್ತಾರೆ, ಹಾಗಾಗಿ ಹಾಗೆ ಹೇಳ್ತಾರೆ ಅಷ್ಟೇ. ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣಂತೆ. ಪಡವಲಕಾಯಿನ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಆ ಪಡವಲಕಾಯಿ ಬೀಜಗಳನ್ನ ಕೂಡ ತೆಗೆದಿಡ್ತಾ ಇದ್ದೀನಿ. ಈ ಪಡವಲಕಾಯಿ ಬೀಜದಿಂದ ಕೂಡ ಒಂದು ಸಿಂಪಲ್ಲಾಗಿ ಸಾರನ್ನು ಮಾಡ್ಬೋದು, ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಈ ಬೇಸಿಗೆಯ ದಿನಗಳಲ್ಲಿ, ಇನ್ನೇನು ಬೇಸಿಗೆ ಬರುತ್ತಲ್ವ, ಸೊ ತಂಪಾಗಿ ಮಧ್ಯಾಹ್ನದ ಊಟಕ್ಕೆಲ್ಲ ಖಾರ ಎಲ್ಲ, ಉಪ್ಪು ಖಾರ ಎಲ್ಲ ಕಡಿಮೆ ಹಿತಮಿತವಾಗಿರುತ್ತೆ. ಸೊ ಅದಕ್ಕೆ ನಾನು ಬೀಜನ ತೆಗೆದು ಇಟ್ಕೊಳ್ತಾ ಇದ್ದೇನೆ. ಬೀಜ ಎಲ್ಲ ತೆಗೆದುಬಿಟ್ಟು ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪಡವಲಕಾಯಿ ಹೋಳುಗಳನ್ನ. ನೋಡಿ ಈ ರೀತಿಯಾಗಿ. ಆ್ಯಂಡ್ ಪಡವಲಕಾಯಿ ಬೀಜದ ಸಾರಿನ ರೆಸಿಪಿ ಶಿವಮೊಗ್ಗ ರೆಸಿಪೀಸ್ನಲ್ಲಿ ಆಲ್ರೆಡಿ ಇದೆ, ಒಮ್ಮೆ ಚೆಕ್ ಮಾಡಿ, ಓಕೆನಾ. ಹಾಗೆಯೇ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಲೋಟ ನೀರನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರ್ತಿದೆ ಅಂತ ಅನ್ನುವಾಗ ನಾನಿಲ್ಲಿ ಅರ್ಧ ಕಪ್ ಬೇಳೆಯನ್ನು ತೊಳೆದು ಅದಕ್ಕೆ ಬೇಯಲಿಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ ತೊಗರಿಬೇಳೆ ಅಥವಾ ಕಡಲೆಬೇಳೆ ಅಥವಾ ಅವರೇ ಬೇಳೆಯನ್ನು ಕೂಡ ಬಳಸ್ಬೋದು. ನಿಮ್ಮಲ್ಲಿ ಯಾವುದೋ ಮನೆಯಲ್ಲಿ ಇರುತ್ತೆ ಆ ಬೇಳೆಯನ್ನೇ ಬಳಸ್ಕೊಂಡು ಮಾಡಿ, ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಬೇಳೆ ಸಿಗ್ತಾ ಇದ್ದರೆ ತಿನ್ನಲಿಕ್ಕೆ. ಹಾಗೆ ಬೇಳೆ ಸ್ವಲ್ಪ ಬೆಂದ ಮೇಲೆ, ಅಂದರೆ ಚೆನ್ನಾಗಿ ಅದು ಬೆಂದ ಮೇಲೆ ನಾನಿಲ್ಲಿ ತರಕಾರಿ ಹೋಳುಗಳು, ಪಡವಲಕಾಯಿ ಹೋಳುಗಳನ್ನ ಹಾಕಿಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು, ಪಡವಲಕಾಯಿ ಹೋಳುಗಳು ಬೇಯಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ ಅದನ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಮಸಾಲೆಯನ್ನು ರುಬ್ಕೊಳ್ಳೋಣ ಅಂತ. ಮಸಾಲೆಗೆ ನಾನಿಲ್ಲಿ ಒಂದು ಕಾಯಿ ಬಟ್ಲಷ್ಟು ತೆಂಗಿನ ತುರಿ, ಒಂದು ದಪ್ಪ ಸೈಜ್ನ ತೆಂಗಿನಕಾಯಿ ತೊಗೊಂಡು ಒಂದು ಬಟ್ಲು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮುಖ್ಯವಾಗಿ 1 ಟೇಬಲ್ ಸ್ಪೂನ್ ಅಕ್ಕಿಯನ್ನು ನೆನೆಸಿಟ್ಟಿರಬೇಕು. 1 ಗಂಟೆ ಮುಂಚೆನೇ ನೆನೆಸಿಟ್ಟಿರಬೇಕು. ಸೊ ಚೆನ್ನಾಗಿ ನೆನಿಬೇಕು ಅದು ಅಕ್ಕಿ. ಸೊ ಇಷ್ಟು ಸಾಕಾಗುತ್ತೆ, ಇಷ್ಟು ಪ್ರಮಾಣ. ಇದಕ್ಕಿಂತ ಜಾಸ್ತಿ ತೊಗೊಳ್ಳಿಕ್ಕೆ ಹೋಗ್ಬೇಡಿ, ತುಂಬ ದಪ್ಪ ಆಗಿಬಿಡುತ್ತೆ ಗ್ರೇವಿ. ಇದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಅದರ ಜೊತೆಗೆ 4 ಎಸಳು ಬೆಳ್ಳುಳ್ಳಿ. ಇಲ್ಲಿ ಹಾಕುವಂತಹ ಖಾರಕ್ಕೆ ಹಾಕುವಂತಹ ಪದಾರ್ಥಗಳೆಲ್ಲ ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲೇ ಹಾಕಬೇಕು. ಈ ಆಗಲೇ ಹೇಳಿದ ಹಾಗೆ ಪಡವಲಕಾಯಿ ಸಿಹಿ ಪಲ್ಯ ಅನ್ನೋ ರೀತಿ ಇದಕ್ಕೆ ಹೆಚ್ಚಾಗಿ ಖಾರ ಮತ್ತು ಉಪ್ಪು ಎಲ್ಲ ಕಡಿಮೆ ಇರುತ್ತೆ. ಹಾಗಾಗಿ 2 ಲವಂಗ, 2 ಹಸಿಮೆಣಸಿಕಾಯಿ ಖಾರ ಇಲ್ಲ, ಹಾಗಾಗಿ 2 ಹಾಕಿದ್ದೀನಿ. ಖಾರ ಇರುವಂಥದ್ದು ತೊಗೊಂಡ್ರೆ ನೀವು ಒಂದೇ ಹಾಕ್ಕೊಳ್ಳಿ, ಆಯಿತಾ. ಇದೆಲ್ಲ ಹಾಕೋದು ಜಸ್ಟ್ ರುಚಿಗೆ ಅಷ್ಟೇ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಹಾಕಿಬಿಟ್ಟು ನಾನು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ರೀತಿಯಾಗಿ ರೆಡಿಯಾಗಿದೆ. ಈಗ ಈ ಕಡೆ ನಾವು ಬೇಳೆ ಹಾಗೆ ಪಡವಲಕಾಯಿ ಹೋಳುಗಳು ಏನು ಬೇಯಿಸಲಿಕ್ಕೆ ಇಟ್ಟಿದ್ದೀವಲ್ಲ, ಸೊ ಈ ನೀರಿಗೆ ನಾನು ಮಸಾಲೆ ರುಬ್ಬಿದಂತಹ ಮಸಾಲೆಯನ್ನು ಹಾಕ್ಕೊಂಡು, ಹಾಗೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಲಿಕ್ಕೆ ಸ್ವಲ್ಪ ಜಾರನ್ನ ತೊಳೆದ್ಬಿಟ್ಟು ಆ ನೀರನ್ನು ಹಾಕ್ತಾಯಿದ್ದೀನಿ. ನಾವು ಅಕ್ಕಿ ಹಾಕಿರೋದ್ರಿಂದ ಇದು ಬೇಗ ತಿಕ್ನೆಸ್ ಬರ್ತಾ ಹೋಗುತ್ತೆ ಪಲ್ಯ, ಹಾಗಾಗಿಬಿಟ್ಟು ನೀರನ್ನು ನೋಡಿ ಹಾಕ್ಕೊಡಿ. ಹಾಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಮತ್ತೆ ಮಸಾಲೆ ಹಾಕಿದ್ವಲ್ಲ, ಹಾಗಾಗಿ ಮಸಾಲೆಗೆ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಇದು ಚೆನ್ನಾಗಿ ಕುದಿ ಬರ್ತಿದೆ, ಇಷ್ಟಾದರೆ ಸಾಕಾಗುತ್ತೆ. ಈಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇಲ್ಲಿ ನಾನು ಒಂದು ಸಣ್ಣ ಟೀ ಕುಡಿಯೋ ಲೋಟದಲ್ಲಿ ಹಾಲನ್ನು ಹಾಕ್ತಾಯಿದ್ದೀವಿ. ನಾನು ಹೇಳಿದ್ನಲ್ಲ ಸಿಹಿ ಪಲ್ಯ ಅಂತ ಹೇಳ್ತೀವಿ ಅಂತಂದ್ಬಿಟ್ಟು, ಇದೇ ಕಾರಣಕ್ಕೆ ಹಾಲನ್ನು ಹಾಕ್ತೀವಿ, ಹಾಗಾಗಿ ಇದಕ್ಕೆ ಸಿಹಿ ಪಲ್ಯ ಅಂತ ಹೇಳ್ತಾರೆ ಅಷ್ಟೇ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹಾಲು ಹಾಕಬೇಕು. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೊ ಪಲ್ಯ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯ ಒಗ್ಗರಣೆ ಏನೂ ಬೇಡ, ಹೀಗೇ ಇದು ಚೆನ್ನಾಗಿರುತ್ತೆ. ಹಾಗಾಗಿ ಇದಕ್ಕೆ ಪಡವಲಕಾಯಿ ಸಿಹಿ ಪಲ್ಯ ಅಂತ ಹೇಳ್ತಾರೆ. ಇದು ನಮ್ಮ ಶಿವಮೊಗ್ಗದ ಕೆಲವು ಹಳ್ಳಿ ಭಾಗದಲ್ಲಿ ಮಾಡ್ತಾರೆ, ಹಾಗಾಗಿ ಈ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ಈ ಒಂದು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು, ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಶಿವಮೊಗ್ಗ ರೆಸಿಪೀಸ್ನ ವಿಸಿಟ್ ಮಾಡಿದ್ದೀರಾ, ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕೂಡ ಒಳ್ಳೆ ರೆಸಿಪಿಗಳು ಬರ್ತಾ ಇರುತ್ತೆ.